ಇದು ಅಲ್ಪಸಂಖ್ಯಾತರ ಪರವಾದ ಬಜೆಟ್ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಅಲ್ಪಸಂಖ್ಯಾತರಿಗೆ ಎಲ್ಲಾ ಕೊಟ್ಟಿದ್ದಾರೆ, ತುಷ್ಟೀಕರಣದ ಪಾಲಿಟಿಕ್ಸ್ ಅನ್ನು ಮಾಡಿದ್ದಾರೆ ನೋಡಿ ಅಂತ ಹೇಳ್ತಾ ಇದ್ದಾರೆ ಯತ್ನಾಳ್ ಅವರು. ರಾಜ್ಯದ ಪಾಲಿನ ಎಲ್ಲ ಅನುದಾನವನ್ನ ಕೇಂದ್ರ ಕೊಟ್ಟಿದೆ ಅಂತ ಕೂಡ ತಮ್ಮ ಬೆನ್ನನ್ನ ತಾವೇ ತಟ್ಕೊಳ್ಳೋ ಪ್ರಯತ್ನದಲ್ಲಿ ಕೂಡ ಯತ್ನಾಳ್ ಅವರು ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಬಜೆಟ್ ಬಗ್ಗೆ ಮಾತನಾಡಲಿಕ್ಕೆ ಈಗ ಬಿಜೆಪಿಯ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಜೊತೆಗೆ. ಸರ್, ಈ ಬಜೆಟ್ ತಮಗೆ ಏನ್ ಅನಿಸ್ತು? ಯಾವ ರೀತಿಯ ಬಜೆಟ್ ಅಂತ ವಿಶ್ಲೇಷಿಸ್ತೀರಿ? ಈ ಬಜೆಟ್ನಲ್ಲಿ ಏನೂ ಇಲ್ಲ. ಒಂದಿಷ್ಟು ವಚನಗಳು, ಒಂದಿಷ್ಟು ಅವರು ಇವರು ಹೇಳಿದಂಥ ಇದನ್ನು ಬಿಟ್ಟು ಒಂದು ದೊಡ್ಡ ಸುಮಾರು 2 ತಾಸು ಹೇಳುವಂಥ ಬಜೆಟ್ನಲ್ಲಿ ಏನೂ ಇಲ್ಲ. ಬರೀ ಒಂದು ದೊಡ್ಡ ಪುಸ್ತಕ ತಂದಿದ್ದಾರೆ, ಹೇಳ್ತಾ ಇದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ ಕೃಷಿಗೆ ಪ್ರೋತ್ಸಾಹಿಸಲಾಗೋದು, ಕೃಷಿಗೆ ಬೆಂಬಲಿಸಲಾಗೋದು. ಏನು ಕಾಂಕ್ರೀಟ್ ನಿಮ್ಮದು ಏನು? ಯಾವುದೋ ಕೃಷಿಗೆ ಪ್ರೋತ್ಸಾಹ ಅಂದ್ರೇನು? ನೀರಾವರಿ ಯೋಜನೆಗಳಿಗೆ ನಾವು ಹೆಚ್ಚು ಆದ್ಯತೆ ಕೊಡ್ತೀವಿ. 25,000 ಕೋಟಿ ರೂಪಾಯಿ ನೀರಾವರಿ ಯೋಜನೆಗೆ ನಾವು ಕೃಷ್ಣಾಗೆ ತೆಗೆದಿಟ್ಟಿದ್ದೀವಿ. ಹಂಗೆ ಯಾವುದೂ ಬರೀ ಕೇವಲ ಅಲ್ಪಸಂಖ್ಯಾತ ಇಲಾಖೆದು ಬಿಟ್ಟರೆ ಉಳ್ಕಿದಕ್ಕೆ ಯಾವುದೇ ರೀತಿ ಹಣವನ್ನು ನಿಗದಿನೇ ಮಾಡಿಲ್ಲ. ಅಂದ್ರೆ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಕೊಟ್ಟಿದ್ದಾರೆ. ಬರೀ ಕೇವಲ ಅಲ್ಪಸಂಖ್ಯಾತರು, ಅದು ಹಿಂದುಳಿದವ್ರಿಗೂ ಕೊಟ್ಟಿಲ್ಲ, ದಲಿತರಿಗೂ ಕೊಟ್ಟಿಲ್ಲ, ಯಾವ ಉಳ್ಕಿದ ವರ್ಗದವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ಅವ್ರಿಗೆಲ್ಲ ಹೇಳ್ಕೊಂಡಿದ್ದು ನೋಡಿದ್ರೆ ಬರೀ ಒಂದೇ ವರ್ಗವನ್ನು ಅವರು ಓಲೈಸುವಂಥ ಕೆಲಸ ಈ ಬಜೆಟ್ನಲ್ಲಿ ಮಾಡಿದ್ದಾರೆ. ಕೇಂದ್ರದಿಂದ ಬರಬೇಕಾಗಿದ್ದ ಪಾಲು ಬಂದಿಲ್ಲ ಅನ್ನುವಂಥ ವಿಚಾರ ಕೂಡ ಪ್ರಸ್ತಾಪ ಇದೆ. ನೋಡ್ರಿ, ಮೊನ್ನೆ ಲೋಕಸಭೆ ರಾಜ್ಯಸಭೆಯಲ್ಲಿ ವಿತ್ತ ಸಚಿವರು ಅಂಕಿ ಸಂಖ್ಯೆಗಳ ಮೇಲೆ ಹೇಳಿದ್ದಾರೆ, ನಾವು ರಾಜ್ಯಕ್ಕೆ ಎಟ್ಟು ಕೊಡಬೇಕಾಗಿತ್ತು, ಅವ್ರ ಪಾಲು ಎಟ್ಟು ಬರಬೇಕಾಗಿತ್ತು, 100ಕ್ಕೆ 100 ನಾವು ಕೊಟ್ಟಿದ್ದೀವಿ, ಬಾಕಿ ಏನೂ ಇಲ್ಲ ಅಂತೇಳಿ ಹೇಳಿದ್ದಾರೆ. ಅಲ್ಲೇ ಇದ್ದಾರಲ್ಲ ಕಾಂಗ್ರೆಸ್ನ ಸಂಸದರು. ಯಾರು ವಿರೋಧ ಪಕ್ಷಗಳು ಯಾವ ಸರ್ಕಾರದ ಬಜೆಟನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ಹೌದು ಅಂತ ಹೇಳಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಹೇಳಿರೋದಿದೆ, ಎಲ್ಲರೂ ಅದೇ ಆಯಾ ಸಂದರ್ಭಕ್ಕೆ ತಕ್ಕಂತೆ ಅವರ ಹೇಳಿಕೆಗಳು ಬರುತ್ತೆ. ಬಟ್ ಇನ್ನೇನಿದ್ರು ಕೂಡ ಲೋಕ ಸಮರ ಶುರುವಾಗುತ್ತೆ. ಬಜೆಟ್ ಅದು ಮುಗಿದೋಯ್ತು.